ಪುಟದ ಮುಂಭಾಗದಲ್ಲಿ ಮೈಕ್ರೋ ಗ್ರೀನ್ಸ್ ಅಂತೇಳಿ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದು ಯಾವ ರೀತಿ ಬೆಳೆಸ್ಬೇಕು, ಅದು ಎಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಐತೆ ಅದನ್ನು ಅಲ್ಲಿ ಈಗ ಅವ್ರು ಅಲ್ಲಿರ್ತಾರೆ. ನೀವು ಅಲ್ಲೋಗಿ ಅದನ್ನು ಕೇಳ್ಕೊಂಡು ಮನೆಯಲ್ಲಿ ಸಹಜವಾಗಿ ಬೆಳೆಸ್ಬೋದು. ಅದು ಎಷ್ಟು ನೀಟಾಗೈತೆ ಅನ್ನೋದು ಒಂದು ಸ್ವಲ್ಪ ನೀನು ಹೇಳ್ಬೋದು. ಏನು ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ಟೈಮ್ ಪಿರಮಿಡಲ್ಲಿ ಮೈಕ್ರೋಗ್ರೀನ್ಸ್ನ ಬೆಳೆಸಿ ತೊಗೊಂಡು ಹೋಗಿದ್ದೆ. ಅದನ್ನು ನೋಡಿಬಿಟ್ಟು ಲಾಸ್ಟ್ ಟೈಮ್ ನಾನು ಹೊಸಪೇಟೆ ಪಿರಮಿಡಲ್ಲಿ ಮೈಕ್ರೋಗ್ರೀನ್ಸ್ನ ಕೆಲವೊಂದು 4-5 ಐಟಮ್ಸ್ನ ಬೆಳೆಸ್ಕೊಂಡು ತೊಗೊಂಡು ಹೋಗಿದ್ದೆ. ಹರಿ ಸರ್ ನೋಡಿಬಿಟ್ಟು ಎಷ್ಟು ಖುಷಿ ಆಗಿದ್ದಾರೆ ಅಂತಂದರೆ, ಇದು ಅವೇರ್ನೆಸ್ಸು ಎಲ್ಲರಿಗೂ ಬರಬೇಕು ಅಂತೇಳಿ ಆದಿವಲ್ಲ ಪಿರಮಿಡಲ್ಲಿ ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಆಯ್ತಲ್ಲ, ಅಲ್ಲಿ ಮಾಡೋಕ್ಕೆ ಹೇಳಿದರು. ಅವಾಗ ತುಂಬ ಶಾರ್ಟ್ ಪೀರಿಯಡ್ ಇತ್ತು, ಹಂಗಾಗಿ ನನಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ಹೆಲ್ತ್ ಬೆನಿಫಿಟ್ ಸಿಗಲಿ ಅಂತೇಳಿ ಸರ್ ಕಂಪಲ್ಸರಿ ಈಗ ಎಲ್ಲಿಗಾದರೂ ಮಾಡ್ಕೊಂಡ್ಬಂದ್ರಿ ಅಂತ ಹೇಳಿದರು. ನಾನು ಮೈಕ್ರೋಗ್ರೀನ್ಸ್ ಅಂತ ಈಗ ಮಾಡ್ಕೊಂಡು ಬಂದಿದ್ದೀನಿ. ಅದು ಎಲ್ಲರೂ ಈಸಿಯಾಗಿ ನಾವೇನು ಡೈಲಿ ಈಗ ಎಕ್ಸಾಂಪಲ್ ಅಂತಂದರೆ ರಾಗಿನ ನೆನೆಸ್ಬಿಟ್ಟು ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗು ಒಂದು ಸ್ವಲ್ಪನೇ ಉಸುಗು ಇಲ್ಲ ಮಣ್ಣು ಹಾಕಿ ಅದನ್ನು ಈಸಿಯಾಗಿ ಮನೇಲೇ ಗ್ರೋ ಮಾಡ್ಕೋಬೋದು. ಮಾಡಿಕೊಂಡು ಅದನ್ನು ನೀಟಾಗಿ ತೊಳೆದು ಕೆಲವೊಂದು 7 ಡೇಸಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ 21 ಡೇಸ್ ಬೇಕು. ಎಲ್ಲನೂ ಮೆಂತೆಕಾಳು ಇರ್ಬೋದು, ಇವನ್ನು ಹುಣಸೆ ಬೀಜದನ್ನು ನಾನು ಬೆಳೆಸಿದ್ದೀನಿ, ನೀವು ನೋಡ್ಬೋದು. ಈಗ ಎಕ್ಸಾಂಪಲ್ ಮೈಕ್ರೋಗ್ರೀನ್ಸೇ ಯಾಕೆ ತಿನ್ನಬೇಕು ಅಂತಂದರೆ, ಈಗ ಕ್ಯಾರೆಟ್ ಅಂದ್ಕೊಳ್ಳಿ, ಒಂದು ಅರ್ಧ kg ಕ್ಯಾರೆಟು ಒಬ್ಬ ಮನುಷ್ಯ ತಿನ್ನೋಕ್ಕೆ ತುಂಬ ಬೇಜಾರಾಗ್ಬಿಡುತ್ತೆ. ಅದ್ರ ಬದಲು ನಾವು ಕ್ಯಾರೆಟ್ನೇ ನೀವು ಹಾಕಿಬಿಟ್ಟು ಮೈಕ್ರೋಗ್ರೀನ್ಸ್ ಬಂದಾಗ ಅದು 7 to 21 ಡೇಸಲ್ಲಿ ಬರುತ್ತೆ. ಅದನ್ನು ತಿಂದಾಗ ನಿಮಗೆ 40 ಗ್ರಾಮ್ಸ್ ತಿನ್ಬೋದು. ಅರ್ಧ kg ಕ್ಯಾರೆಟ್ ನಾವು ತಿಂತೀವ, ಇಲ್ಲ ಮೈಕ್ರೋಗ್ರೀನ್ಸ್ನ 40 ಗ್ರಾಮ್ಸ್ ತಿನ್ಬೋದಾ ಅಂದರೆ 40 ಗ್ರಾಮ್ಸ್ ಮೈಕ್ರೋಗ್ರೀನ್ಸೇ ಬೆಟರ್. ಇದು ಕಂಪ್ಲೀಟ್ ಪವರ್ ಪ್ಯಾಕ್ ಫುಡ್ ಅಂತಲೇ ಹೇಳ್ತೀನಿ. ಯಾಕಂದರೆ ಎಲ್ಲ ಸಪ್ಲಿಮೆಂಟ್ಸು ನಾವು ಡೈಲಿ ತೊಗೊಳಕ್ಕಾಗಲ್ಲ. ಜಸ್ಟ್ ನೀವು ಮೈಕ್ರೋಗ್ರೀನ್ಸ್ನ ತುಂಬ ಚೀಪ್ ರೇಟಲ್ಲಿ ಮನೆಯಲ್ಲೇ ಮಾಡಿಕೊಂಡು ಚಿಕ್ಕ ಮಕ್ಕಳು 5 ವರ್ಷದ ಮಕ್ಕಳಿಂದ ದೊಡ್ಡವ್ರವರೆಗೂ ಇದು ಎಲ್ಲರಿಗೂ ಇವಾಗಿರ್ತಾನೆ. ಪ್ಲೀಸ್ ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳಿ. ಏನೋ ಜಸ್ಟ್ ಇಲ್ಲಿ ನೋಡಿಬಿಟ್ಟು ಮತ್ತೆ ಅದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಅಟ್ಲೀಸ್ಟ್ ಒಂದು ರಾಗಿ ಮನೇಲಿ ಇದ್ದೇ ಇರುತ್ತೆ, ಇಲ್ಲ ಜೋಳ ಏನೇ ಆಗಿರಲಿ ಅದು ಒಂದು ಐಟಮು ಮನೆಯಲ್ಲಿ ನೆನೆಸಿ ಸ್ಟಾರ್ಟ್ ಮಾಡಿ. ಇಲ್ಲಿ ಯಾವ ಥರ ಇದೆ ಅದೇ ಥರ ಹೋಗಿ ಮನೇಲಿ ಮಾಡಿ. ನಿಮಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಒಂದು ಇದು ಹೇಳ್ತೀನಿ, ಆ್ಯಕ್ಚುಲಿ ಬಸ್ಸಲ್ಲಿ ನಾವು ಹೊಸಪೇಟೆಯಿಂದ ಬಂದಿರೋದು, ತುಂಬ ಲಗೇಜ್ ಆಯಿತು. ಬಸ್ಸಲ್ಲಿ ಫುಲ್ ರಶ್ ಇತ್ತು, ಎಲ್ಲಿ ನೋಡಿದ್ರು ಕಾಲಿಡೋಕ್ಕೆ ಜಾಗ ಇಲ್ಲ. ಅಂಥದ್ರಲ್ಲಿ ಎಲ್ಲ ನಾವು ಪ್ಯಾಕ್ ಮಾಡಿಬಿಟ್ಟಿದ್ವಿ. ಆ ಡ್ರೈವರ್ ನೋಡಿ ತುಂಬ ಬೇಜಾರಾಗ್ತಿದ್ದಾರೆ, ಇಷ್ಟೊಂದು ಲಗೇಜ್ ಅಂತ. ನಾನು ಅವರಿಗೆ ಒಂದು ಗೋಧಿದು ಚಿಕ್ಕದಿತ್ತು, ನಾನು ತೆಗೆದು ಅವ್ರಿಗೆ ತೋರಿಸಿ, ಸರ್ ಈ ಥರ ನಾನು ಪಿರಮಿಡಲ್ಲಿ ಇದು ಪ್ರೆಸೆಂಟೇಷನ್ ಕೊಡಬೇಕು, ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಅವರು ಹೌದಾ ಅಂತ ಬೇಜಾರಾಗಿ ಆಮೇಲೆ ಹೇಳಿದೆ, ಈ ಥರ ತುಂಬ ಒಳ್ಳೇದು ಸರ್, ಇದು ತಿಂದರೆ ಹಸಿ ತಿನ್ಬೇಕಂದ್ರೆ ಅವ್ರು ಬೇಜಾರಿಂದ ಒಂದೇ ಮಾತಂದ್ರು, ಯಾರು ತಿಂತಾರೆ ಮೇಡಮ್ ಇವಾಗಿನ ಕಾಲದಲ್ಲಿ ಸಾಯ್ತೀವಿ ಅಂದರೆ ತಿಂತಾರೆ ಇದನ್ನ ಅಂತ. ಅದು ನನಗೆ ಬಹಳ ಬಸ್ಸಲ್ಲಿ ತುಂಬ ಆಲೋಚನೆ ಬಂತು. ಸಾಯ್ತೀವಿ ಅಂದರೆ ಮಾತ್ರ ತಿಂತಾರೆ, ಇವಾಗಿನ ಕಾಲದಲ್ಲಿ ಇದೆಲ್ಲ ಯಾರು ತಿನ್ನಲ್ಲ ಅಂತಂದ್ರೆ ಬಹಳ ಆಲೋಚನೆ ಬಂತು. ಕರೆಕ್ಟ್ ಅಲ್ಲ, ನಮಗೆ ಏನೋ ಸಿಕ್ಕಿದ್ದು ಯಾರೋ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು ಅಂತ ತಿಂತಾ ಇದ್ದೀವಿ. ಅದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಅಂದರೆ ಒಂದು ಹೆಲ್ತ್ ಕಾನ್ಶಿಯಸ್ಸಿಂದನೂ ಎಲ್ಲರೂ ಚೆನ್ನಾಗಿ ಮೆಡಿಟೇಷನ್ ಮಾಡಬೇಕು ಅಂತ ಬಂದಿದ್ದೀವಿ. ಅದೇ ಥರನೂ ನೀವು ಈ ಥರ ಫುಡ್ ತಿಂದರೆ ಇನ್ನೂ ಜಾಸ್ತಿ ಸಾಧನೆ ಮಾಡ್ಬೋದು. ನಾವು ಯಾವುದೇ ಕಾಯಿಲೆ ಏನೂ ಇಲ್ಲದೆ ತುಂಬ ಸಾಧನೆ ಮಾಡೋಕ್ಕೂ ಈ ಫುಡ್ಡು ಭಾಳಷ್ಟು ಅನುಕೂಲ ಆಗುತ್ತೆ. ನೀವು ಇದನ್ನ ಕೆನಡಾದಲ್ಲಿ ಇದು ಬಹಳ ಫೇಮಸ್, ಎಕರೆ ಬೆಳೆಸಿ ಅದು ಬಿಸ್ನೆಸ್ ಮಾಡ್ತಾರೆ. ನಾವು ಇದು ಹೊರಗಡೆ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಬಹಳ ಕಾಸ್ಟ್ಲಿ ಆಗುತ್ತೆ. ನೀವು ಫ್ರೆಶ್ ಆಗಿ 0 ಫರ್ಟಿಲೈಸರ್, ಒಂದು ಚೂರು ಫರ್ಟಿಲೈಸರ್ ಇಲ್ಲದೇನೆ ಮನೆಯಲ್ಲೇ ಬೆಳೆಸ್ಕೊಂಡು 5 ವರ್ಷ ಮಗುವಿಂದ ಇವತ್ತು ಇಲ್ಲಿ ಯಾರ್ಯಾರು ಬಂದಿದ್ದೀರಾ, ನನ್ನ ಸ್ಪೆಷಲ್ ರಿಕ್ವೆಸ್ಟ್, ಪ್ಲೀಸ್ ಎಲ್ಲರೂ ಚಿಕ್ಕ ಮಕ್ಕಳಿಂದ ಒಂದೊಂದು ಗಿಡ ಚಿಕ್ಕದ ಸ್ಟೆಮ್ ಇರುತ್ತೆ, ಒಂದೊಂದು ಅದನ್ನು ಅವರಿಗೆ ಬೆಳೆಸ್ರಿ. ಇವಾಗಿಂದನೇ ಅವರು ಕಾಯಿಲೆ ಇಲ್ಲದೇನೆ ಜೀವನ ನಡೆಸಲಿ. ಒಂದು ರಿಸರ್ಚ್ ಅಮೇರಿಕಾ ಹಾರ್ಟ್ ಅಸೋಸಿಯೇಷನ್ ಅವರು ರಿಸರ್ಚ್ ಮಾಡಿದ್ದಾರೆ. 36,000 ಮಕ್ಕಳು, ಚಿಕ್ಕ ಮಕ್ಕಳನ್ನ 7 ವರ್ಷದ ಮಕ್ಕಳನ್ನ ತಗೊಂಡು ರಿಸರ್ಚ್ ಮಾಡಿದರೆ 40 to 50% ಮಕ್ಕಳಿಗೆ BP ಇದೆ, ಆಮೇಲೆ ಹಾರ್ಟ್ ಇಶ್ಯೂಸ್ ಇದೆ. ಅಂದರೆ ಇವಾಗಿಂದ 7 years ಮಕ್ಕಳಿಂದ BP ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಫುಡ್ಡಿಂದ. ನಮ್ಮ ಜನ್ರೇಷನ್, ನನ್ನ ಮಕ್ಕಳನ್ನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ಇವಾಗ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೂ ನಾನು ಬಲವಂತವಾಗಿ ಕಂಪಲ್ಸರಿ
ಫ್ಯೂಚರ್ ಅವ್ರದ್ದು ಚೆನ್ನಾಗಿರ್ಬೇಕು. ಅದು ಯಾವುದು ಮೈಕ್ರೋಗ್ರೀನ್ಸು ವಿಷ ಇರಲ್ಲ, ಚೆನ್ನಾಗಿರುತ್ತೆ. ಒಗರು ಇರುತ್ತೆ, ಯಾವುದು ವಿಷ ಅಂತ ಹಾಗಲಕಾಯಿ ಇರುತ್ತೆ, ಹಂಗೆ ವಿಷ ಇರಲ್ಲ. ಯಾವುದಾದ್ರೂ ಈಸಿ ತಿನ್ಬೋದು, ಬೇಕಾದ್ರೆ ಟೇಸ್ಟ್ ಕೂಡ ಮಾಡಿ. ಎಲ್ಲನೂ ನಾನು ಹಾಕಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ನನ್ನ ಫೋನ್ ನಂಬರ್ನೂ ಇದೆ. ಎನಿ ಟೈಮ್ ಮಿಡ್ನೈಟ್ 12 ಗಂಟೆ ಕಾಲ್ ಮಾಡಿದ್ರು ನಾನು ಹೇಳ್ಕೊಡ್ತೀನಿ. ಎಲ್ಲರೂ ಪ್ಲೀಸ್ ಮಾಡ್ಕೊಳ್ಳಿ. ನನ್ನ ಸ್ಪೆಷಲ್ ರಿಕ್ವೆಸ್ಟು ಹರೀಶ್ ಸರಿಗೆ ತುಂಬ ತಪನೆ ಇತ್ತು. ಆದಿವಾರ ಪಿರಮಿಡಲ್ಲೇ ಮಾಡೋಕ್ಕೆ ಹೇಳಿದ್ರು, ಟೈಮ್ ಶಾರ್ಟ್ ಪೀರಿಯಡ್ ಇತ್ತು, ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಇಲ್ಲಿ ಬಂದಿದ್ದೀರಾ, ನೀವು ಮಾಡ್ಕೊಳ್ಳಿ. ನಿಮ್ಗೆ ತಿಳಿದವರಿಗೆ ಎಲ್ಲ ಪ್ಲೀಸ್ ಹೇಳಿ. ಆಮೇಲೆ ಮಿಲೆಟ್ಸಿಂದ ನಾವು ಹೆಲ್ತ್ ಎನರ್ಜಿ ಡ್ರಿಂಕ್ ಮಾಡಿದ್ದೀವಿ. ಅದನ್ನು ಊಟ ಆದಮೇಲೆ ಎಲ್ಲರೂ ಮಾಡ್ತಾ ಇದ್ದೀವಿ, ಪ್ರಿಪೇರ್ ಮಾಡ್ತೀವಿ. ಎಲ್ಲರೂ ಅದನ್ನು ತೊಗೊಂಡ್ಬಿಟ್ಟು ಹೋಗಿ ಅಂತ ಅದನ್ನು ಹರಿಸಾರೆ ಎಲ್ಲ ಇದು ಮಾಡಿಕೊಟ್ಟು ನನಗೆ ಈ ಒಂದು ಅದ್ಭುತ ಅವಕಾಶ ಕೊಟ್ಟಿದ್ದಾರೆ ಸರ್. ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಪ್ರಿವೆಂಟ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಅದ್ಭುತವಾಗಿ ಅಲ್ಲಿ ಪ್ರದರ್ಶನಕ್ಕಿದೆ, ನೀವು ನೋಡ್ರಿ ಮನೇಲಿ ಆರಾಮಾಗಿ ಜಸ್ಟ್ ಇಷ್ಟಿಷ್ಟಲ್ಲೇ ಮಾಡ್ಬೋದು, ರೆಡಿ ಮಾಡ್ಬೋದು. ನೀವು ರೆಡಿ ಮಾಡಿರೋದಕ್ಕೆಲ್ಲ ಇವರು ಏನಂತಾರಲ್ಲ ಅಲ್ಲೇ ಇರ್ತಾರೆ, ಕೇಳ್ರಿ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ತೆರಿತೀನ್ರಿ ಅವರಲ್ಲಿ. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಆನ್ಲೈನ್ ವಿಜ್ಞಾನದಲ್ಲಿ ಅದು ಕೂಡ ಬರ್ತದೆ, ಪ್ರಿವೆನ್ಷನ್ ನಾವೇ ಪ್ರಿವೆಂಟ್ ಮಾಡ್ಕೋಬೇಕು. ಸೊ ಆಹಾರದಲ್ಲಿ ಎಷ್ಟು ನೀಟಾಗಿ ಮೈಕ್ರೋಗ್ರೀನ್ಸ್ ಅಲ್ಲಿ ಬೆಳೆಸೋದು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ನೀವು ನೋಡ್ರಿ, ಅರ್ಧ ಗಂಟೆ ಟೈಮ್ ಆಯ್ತು, ಅಲ್ಲೇ ಟೇಸ್ಟ್ ಮಾಡ್ರಿ, ಕ್ಯೂ ಅಲ್ಲಿ ಹೋಗಿ ಮತ್ತೆ ಕಿತ್ತಾಡ್ಬಿಟ್ರೆ